ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಕುರಿತಂತೆ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಹಿಜಾಬ್ ವಿಚಾರ ಕುರಿತಂತೆ ಏನ್ ಹೇಳ್ತಾರೆ ಅಂತ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಈಗ ಹಿಜಾಬ್ ವಿಚಾರ ಕುರಿತಂತೆ ಸಿಎಂ ಅವರ ಹೇಳಿಕೆಯನ್ನ ಗಮನಿಸಿದಿರಿ. ತಾವು ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಸಿಎಂ ಹೇಳಿಕೆ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯ ಇರ್ಬೋದು, ಮತ್ತೆ ಸರ್ಕಾರದ ಮುಂದಿನ ನಡೆ ಹಿಜಾಬ್ ವಿಚಾರದಲ್ಲಿ ಏನಿರುತ್ತೆ ಸರ್? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ವಿಚಾರಗಳನ್ನ ಹೇಳಬೇಕಾದ್ರೆ ಬಹಳ ಜವಾಬ್ದಾರಿತ್ವವಾಗಿ ಹೇಳಿರ್ತಾರೆ. ಅದು ಒಂದು ಸಾರ್ವಜನಿಕರ ಸಭೆಯಲ್ಲಿ ಈ ಉಡುಪು ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ಯಾರೋ ಪ್ರಶ್ನೆಯನ್ನು ಹಿಜಾಬ್ದು ಹೇಳಿದಾಗ, ಇಲ್ಲ ನಾವೆಲ್ಲ ಹಿಜಾಬ್ ಹಾಕ್ಕೊಳ್ಬೇಕು ಅಂತ ಹೇಳಿ ಮುಂಚೆನೂ ಇದ್ವಿ, ಈಗಲೂ ಕೂಡ. ಯಾಕಂದರೆ ನಮ್ಮ ಆಚಾರ ವಿಚಾರಗಳಲ್ಲಿ ಯಾವತ್ತೂ ಕೂಡ ಭೇದ ಭಾವ ಇರಬಾರ್ದು. ನೀವೇನು ಒಂದು ಧರ್ಮದಲ್ಲಿ ಏನು ನೀವು ಮಾಡ್ಕೊಂಡು ಬರ್ತೀರೋ ಅವ್ರು ಬರಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಅದನ್ನು ಹೇಳಿದ್ದಾರೆ. ಮತ್ತು ಇಲಾಖೆಗೂ ಕೂಡ ನಾನು ಹೇಳಿದ್ದೀನಿ, ಮುಂದಿನ ದಿನಗಳಲ್ಲಿ ಹಿಜಾಬನ್ನ ಯಾವ ರೀತಿ ನಾವು ಹಾಕ್ಕೊಂಡು ಬರ್ಬೋದು ಅಂಥೇಳಿ ಅವರಿಗೆ ಆದೇಶವನ್ನು ಕೊಟ್ಟಿದ್ದೀನಿ. ಆದೇಶದಿಂದ ಅವ್ರಿಗೆ ಹೇಳಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನೇನಾಗ್ತದೆ ಈ ಸಂದರ್ಭದಲ್ಲಿ ಇಂಥ ವಿಚಾರಗಳು ಕಾನೂನಿನ ತೊಡಕನ್ನು ನೋಡಿಕೊಂಡು, ಕಾನೂನು ಅಂತ ಹೇಳಲ್ಲ, ಇದನ್ನ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ಸು ಮುಂಚೆ ಎಷ್ಟು ವರ್ಷ ಏನು ನಡ್ಕೊಂಡು ಬಂದು ಅವ್ರ ಪರವಾಗಿ ನಿಂತಿದ್ದು. ಚುನಾವಣೆ ಸಂದರ್ಭದಲ್ಲಿ BJPಯವರು ಈ ವಿಚಾರಗಳನ್ನು ತಂದರು. ಅದಾದಮೇಲೆ ಕೋರ್ಟ್ ಮೆಟ್ಲು ಹೋಯಿತು. ಕೋರ್ಟ್ ಮೆಟ್ಲು ಹೋಗಿದ್ದು ಒಂದು ಭಾಗ ಆದರೆ ನಾವು ಅದನ್ನು ಅವ್ರವ್ರ ಧರ್ಮದ ಅವ್ರು ಮಾಡ್ಕೊಂಡು ಬರ್ತಾರೆ ಬಿಡಿ ಅಂತ ಹೇಳಿದ್ವಿ. ಇವಾಗ ನಮ್ಮ ಸರ್ಕಾರ ಬಂದಿದೆ, ನಾವು ಮಾಡಿದ್ದೀವಿ ಪಠ್ಯಪುಸ್ತಕ ಪರಿಷ್ಕರಣೆ. ಯಾಕೆ ಮಾಡಿದ್ವಿ? ನಾವು ಹಾಕಿದ್ವಿ ಪ್ರಣಾಳಿಕೆಯಲ್ಲಿ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡ್ತೀವಿ. ಮುಂಚೆ ಅವಾಗ ಹಿಜಾಬ್ ಪರವಾಗಿ ಅವರು ಇಲ್ಲ ಏನಾರು ಹಾಕೊಂಡ್ರೆ ಡ್ರೆಸ್ ಬಗ್ಗೆ ಎಲ್ಲ ಜಾಸ್ತಿ ಇದು ಬೇಡ. ಹಿಜಾಬ್ ವಿಚಾರ ವಿಧಾನಸಭೆ ಚುನಾವಣೆ ವಿಚಾರದಲ್ಲಿ ಸಾಕಷ್ಟು ಸದ್ ಮಾಡಿತ್ತು. ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಹಿಜಾಬನ್ನ ವಾಪಸ್ ಪಡಿತೀನಿ ಅಂತಕ್ಕಂಥ ಹೇಳಿಕೆ ಸಾಕಷ್ಟು ರಾಜಕೀಯವಾಗಿ ಏನಾದ್ರು ಪ್ರೇರಣೆ ಇದೆಯಾ, ಅಥವಾ ಮತದಾರರನ್ನು ಸೆಳೀತಕ್ಕಂಥ ವಿಚಾರ, ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಈ ರೀತಿ ವ್ಯಾಖ್ಯಾನ ಪಡ್ಕೊಳ್ತಾ ಇದೆ? ನಾನು ಈ ವಿಚಾರದಲ್ಲಿ ಎಲ್ಲರಿಗೂ ಒಂದು ಗಮನವನ್ನು ತರಲಿಕ್ಕೆ ಇಷ್ಟಪಡ್ತೀನಿ, ಮತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಜಕೀಯದ ಒಂದು ಬಣ್ಣನ ಹಾಕೋದು ಬೇಡ. ಇದು ರಾಜಕೀಯ ಉದ್ದೇಶದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇರಿರೋದಿಲ್ಲ. ಅವ್ರು ಏನಂತ ಹೇಳಿದ್ದಾರೆ, ಅವ್ರು ಮುಂಚೆನೂ ಕೂಡ ಈ ಥರ ಭಾವನೆಗಳು ಯಾವತ್ತೂ ಕೂಡ ಇಟ್ಕೊಂಡು ಬಂದಿರೋರು. ಸಾರ್ವಜನಿಕರ ಸಭೆಯಲ್ಲಿ ಇದ್ದಾಗ, ಸರ್ಕಾರನೂ ಕೂಡ ಇದ್ದಾಗ ನಾವು ಒಳ್ಳೆ ತೀರ್ಮಾನ ತಗೊಳ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿದ್ದಾರೆ. ಇದನ್ನು ರಾಜಕೀಯವಾಗೇ ನಾವು ಮಾಡಿದ್ದೀವಿ ಅಂದರೆ ಅದು BJPಯವ್ರು ಹಂಗೆ ಹೇಳಿದರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ BJPಯವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ ಸಮೀಕ್ಷೆ ಮಾಡಿದರು, ಸತ್ಯಾಂಶ ಬೆಳಗಾವಿಗೆ ಹೋದರು ಯಾವುದೋ ಒಂದು ವಿಚಾರದಲ್ಲಿ, ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಸತ್ಯಾಂಶ ಅಂತೇಳಿ ಹೋದರು. ಇದೆಲ್ಲದು ತಗೊಂಡು ಎಲ್ಲಿ ಹೋದ್ರಂತೆ? ಅಲ್ಲ, ಎಲ್ಲಿ ಯಾರಾದರೂ ಒಬ್ಬರು 26 MP ಕಳಿಸಿದ್ದಾರೆ ನಮ್ಮ ರಾಜ್ಯದ ಜನತೆ ಆಯ್ಕೆ ಮಾಡಿ. ಅವ್ರ ಪರವಾಗಿ ನಿಲ್ಲಬೇಕಾಗಿತ್ತು. ಹೇಳ್ತಾರಲ್ಲ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಹೋಗ್ಬೇಕಾಗಿತ್ತು. ಎಲ್ಲಿಗೆ ತಗೊಂಡು ಹೋದರು? ಬರೀ ಹಿಜಾಬ್ ಇಶ್ಯೂ ಅಂದ ತಕ್ಷಣ ಏನೋ ಒಂದು ರಾಜಕಾರಣದೊಳಗೆ ನೋಡಿ ಅವ್ರು ಇದೇ ವಿಚಾರದಲ್ಲಿ ಸೋತಿದ್ದಾರೆ. ಪರೇಶ್ ಮೇಸ್ತ್ರ ವಿಚಾರದಲ್ಲಿ ಸೋತಿದ್ದಾರೆ, ಹರ್ಷ ವಿಚಾರದಲ್ಲಿ ಸೋತಿದ್ದಾರೆ. ಕಾನೂನಿದೆ, ಕಾನೂನು ಮಾಡಲಿ. ಅವೆಲ್ಲದೂ ಕೂಡ ಹಿಜಾಬ್ ವಿಚಾರನೂ ಕಾನೂನು ಇರ್ತದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಈ ಕಾನೂನಿಗೆ ಏನಿರ್ತದೆ ಅದು HK ಪಾಟೀಲ್ ಅವ್ರ ಹತ್ರನೂ ಮಾತಾಡ್ತೀನಿ. ನಾನು ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವಿಚಾರದಲ್ಲಿ ಮಾತಾಡಿಲ್ಲ, ಯಾಕೆಂದ್ರೆ ಅವ್ರು ಹೇಳಿರೋದ್ರಿಂದ ಅವ್ರು ಭಾಳ ಜವಾಬ್ದಾರಿತ್ವವಾಗಿ ಹೇಳಿರ್ತಾರೆ. ಮುಂದೆ ನೋಡೋಣ ನನ್ನ ಇಲಾಖೆಗೆ ಏನು ಸಲಹೆ ಸಹಕಾರ ಬರುತ್ತೆ ಆ ರೀತಿ ನಾವು ನಡ್ಕೊಂಡು. ಹಿಜಾಬ್ ನಿಷೇಧ ವಿಚಾರ ವಾಪಸ್ ಪಡೆಯುತ್ತಾ ಇಲ್ವಾ ಸರ್ಕಾರ? ಕ್ಲಿಯರ್ ಕಟ್ ಆಗಿ ಇಲ್ಲ, ಅದನ್ನು ನಾನು ಹೇಳೋದಕ್ಕಾಗೋದಿಲ್ಲ. ಅದನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಾಕೋಬೋದು ಅಂತ ಹೇಳಿದಾಗ ಮುಂದೆ ನೋಡೋಣ ಅವ್ರು ಏನು ಹೇಳ್ತಾರೆ, ಏನು ತೀರ್ಮಾನಗಳನ್ನ ಹೇಳ್ತಾರೆ. ಅವರ ಒಂದು ಆದೇಶದಕ್ಕೆ ನಾವು ಕಾಯ್ತಾ ಇರ್ತೀವಿ. ಆಮೇಲೆ ಕಾನೂನಿನ ಸಲಹೆ ತಗೋಬೇಕಾಗುತ್ತೆ, ಯಾಕಂದ್ರೆ ಇದು ಬಹಳ ಸೂಕ್ಷ್ಮನೂ ಇರ್ತದೆ. ಸರ್, ಈ ಗೊಂದಲದ ನಡುವೆ ರಾಜ್ಯದ ಶಾಲಾ ಮಕ್ಕಳಿಗೆ ಏನ್ ಹೇಳ್ತೀರಾ ಸರ್, ತಾವು ಶಿಕ್ಷಣ ಸಚಿವರಾಗಿ? ಹಿಜಾಬ್ ವಿಚಾರ ಏನು ಗೊಂದಲ ಬೇಡ, ಹೋಗಿ ಶಾಲೆಗೆ ಪಾಠ ಮೇಷ್ಟ್ರು ಹೇಳ್ಕೊಡ್ತಾರೆ, ಪಾಠವನ್ನು ಕಲ್ತು ಬನ್ನಿ. ಅದು ಒಳ್ಳೆ ರೀತಿಯಲ್ಲಿ, ಯಾಕೆಂದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ, ಒಳ್ಳೇದು ನೀವು ಓದಬೇಕು ಅಂತ. ಆ ನಿಟ್ಟಿನಲ್ಲಿ ಆಚಾರ ವಿಚಾರದ ಬಗ್ಗೆ ಅದು ಸರ್ಕಾರ ತೀರ್ಮಾನ ತಗೊಳುತ್ತೆ. ಇದಿಷ್ಟು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಮಾತು. ಯಾವುದೇ ಕಾರಣಕ್ಕೂ ಕೂಡ ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಬೇಡ. BJPಯವರು ಬರ ವಿಚಾರ ಕುರಿತಂತೆ ಯಾವ ರೀತಿ ಹೋರಾಟ ಮಾಡಿದ್ರೋ ಈ ವಿಚಾರವನ್ನ ಎಲ್ಲೂ ಕೊಂಡೊಯ್ದ್ರು. ಈ ವಿಚಾರದಲ್ಲಿ ಅಂದ್ರೆ ಹಿಜಾಬ್ ವಿಚಾರದಲ್ಲಿ ನಾನು ಹಿರಿಯ CM ಇರ್ಬೋದು ಮತ್ತೆ ಹಿರಿಯ ಸಚಿವರ ಹತ್ರ ಮಾತನಾಡ್ತೀನಿ. ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗೋದು ಬೇಡ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.